ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಡನಕಾಡ್ನಲ್ಲಿ 10 ವರ್ಷದ ಬಾಲಕಿಯ ಮೇಲೆ ನಡೆದ ದೌರ್ಜನ್ಯ ಆರೋಪಿಯನ್ನು ಪತ್ತೆ ಮಾಡಲು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದಾರೆ ಪೊಲೀಸರು. ಕೇಂದ್ರ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇಫ್ತಿಕರ್ ಅಹಮದ್ ಅವರಿಗೆ ಸಸ್ಪೆನ್ಷನ್. ಕೇಂದ್ರ ವಿಶ್ವವಿದ್ಯಾನಿಲಯ ತನಿಖೆಗೆ ಒಳಪಡಿಸಿ ಸಸ್ಪೆಂಡ್ ಮಾಡಿರುವುದು. ಸಹಕಾರಿ ಸೊಸೈಟಿ ವಂಚನೆ ಪ್ರಕರಣ ಜಿಲ್ಲಾ ಅಪರಾಧ ವಿಭಾಗಕ್ಕೆ ಹಸ್ತಾಂತರ. ಕಾರಡ್ಕ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಸಹಕಾರಿ ಸಂಘದಲ್ಲಿ 3 ವರ್ಷಗಳಿಂದ ನಡೆಯುತ್ತಿರುವ ವಂಚನೆ ಇದುವರೆಗೆ ಸಹಕಾರಿ ಇಲಾಖೆಯ ಗಮನಕ್ಕೆ ಬಂದಿಲ್ಲ ಎಂದು ಹೇಳುತ್ತಿರುವುದು ನಂಬಲು ಸಾಧ್ಯವಿಲ್ಲ ಎಂದು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್. ಸೇವೆಗೆ ಪ್ರವೇಶಿಸಿದ ಮೊದಲ ಮಹಿಳಾ ಅಗ್ನಿಶಾಮಕ ಅಧಿಕಾರಿ ತಾರೆಯಾಗಿದ್ದಾರೆ. ಬಾವಿಗೆ ಬಿದ್ದ ಆಡಿನ ಮರಿಯನ್ನು ರಕ್ಷಿಸಿ. ವಾರ್ತೆಗಳು ವಿವರವಾಗಿ. ಪಡನಕಾಡ್ನಲ್ಲಿ 10 ವರ್ಷದ ಬಾಲಕಿಯ ಮೇಲೆ ಉಂಟಾದ ದೌರ್ಜನ್ಯ ಆರೋಪಿಯನ್ನು ಪತ್ತೆ ಮಾಡಲು ಪೊಲೀಸರು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದಾರೆ. ಕಣ್ಣೂರು ರೇಂಜ್ ಡಿಐಜಿ ಥಾಮ್ಸನ್ ಜೋಸ್ ಅವರ ಮೇಲ್ವಿಚಾರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ 3 ಡಿವೈಎಸ್ಪಿ ಅವರಿಗಾಗಿದೆ ತನಿಖೆಯ ಉಸ್ತುವಾರಿ. ಪಡನಕಾಡ್ನಲ್ಲಿ 10 ವರ್ಷದ ಬಾಲಕಿಯನ್ನು ಅಪಹರಿಸಿಕೊಂಡು ಹೋಗಿ ಶಾರೀರಿಕವಾಗಿ ತೊಂದರೆ ನೀಡಿದ ಘಟನೆಯಲ್ಲಿ ತನಿಖೆಗಾಗಿ ವಿಶೇಷ ತಂಡವನ್ನು ರಚಿಸಲಾಗಿದೆ. ಡಿಐಜಿ ಥಾಮ್ಸನ್ ಜೋಸ್ ಅವರ ಮೇಲ್ವಿಚಾರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ 5 ಡಿವೈಎಸ್ಪಿ ಅವರಿಗೆ ತನಿಖೆಯ ಉಸ್ತುವಾರಿ. ಬಾಲಕಿಯ ಮನೆಯ ಸುತ್ತಲೂ ಇರುವ ವ್ಯಕ್ತಿಯಾಗಿದ್ದಾನೆ ಆರೋಪಿ ಎಂಬುದು ಪೊಲೀಸರ ತೀರ್ಮಾನ. ತನಿಖೆಯು ಮುಖ್ಯವಾಗಿ ಮಾದಕ ವಸ್ತು ತಂಡವನ್ನು ಕೇಂದ್ರೀಕರಿಸಿಯಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಈ ಹಿಂದೆಯೇ ಮಾದಕ ವಸ್ತು ಪ್ರಕರಣದಲ್ಲಿ ಭಾಗಿಯಾದವರನ್ನು ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಬುಧವಾರ ಬೆಳಗ್ಗೆ 3 ಗಂಟೆಗೆ ಪಡನಕಾಡ್ನಲ್ಲಿರುವ ತನ್ನ ಮನೆಯಲ್ಲಿ ಮಲಗಿದ್ದ 10 ವರ್ಷದ ಬಾಲಕಿಯನ್ನು ಅಪಹರಿಸಿಕೊಂಡು ಹೋಗಿ ಶಾರೀರಿಕವಾಗಿ ತೊಂದರೆ ನೀಡಿ ಚಿನ್ನಾಭರಣಗಳನ್ನು ಕದ್ದು ಬಾಲಕಿಯನ್ನು ಉಪೇಕ್ಷಿಸಿ ಆರೋಪಿ ಪರಾರಿಯಾಗಿದ್ದಾನೆ. ಮನೆಯಲ್ಲಿ ಅಜ್ಜನ ಜೊತೆ ಮಲಗಿದ್ದ 10 ವರ್ಷದ ಬಾಲಕಿಯನ್ನಾಗಿದೆ ದುಷ್ಕರ್ಮಿ ಅಪಹರಿಸಿರುವುದು. ಅಜ್ಜ ಹಾಲು ಕರೆಯಲು ಹೋಗಿದ್ದರು. ಸದ್ಯ ಬಾಲಕಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಕಣ್ಣು ಮತ್ತು ಕುತ್ತಿಗೆಗೆ ಗಾಯಗಳಾಗಿವೆ. ಬಾಲಕಿಯ ಆರೋಗ್ಯ ಸ್ಥಿತಿ ತೃಪ್ತಿಕರವಾಗಿದೆ. ಮಲಯಾಳದಲ್ಲಿ ಮಾತನಾಡುವ ತೆಳ್ಳಗೆ ಇರುವ ವ್ಯಕ್ತಿಯೊಬ್ಬರು ತನ್ನನ್ನು ಅಪಹರಿಸಿರುವುದಾಗಿ ಬಾಲಕಿ ಹೇಳಿಕೆ ನೀಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಹೊಸದುರ್ಗ ಪೊಲೀಸರು ಬುಧವಾರ ರಾತ್ರಿ ನಡೆಸಿದ ವ್ಯಾಪಕ ತಪಾಸಣೆಯಲ್ಲಿ ಅನುಮಾನಾಸ್ಪದವಾಗಿ ಪತ್ತೆಯಾದ 7 ಮಂದಿಯನ್ನು ಬಂಧಿಸಿದ್ದಾರೆ. ಪಡನಕಾಡ್ ಮೇಲ್ಸೇತುವೆಯ ನಡುವೆ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಕಂಡ ಯುವಕನನ್ನು ಕಾಂಜಂಗಾಡ್ ರೈಲು ನಿಲ್ದಾಣದ ಸಮೀಪ ಕಂಡ ಮಂಜೇಶ್ವರ ನಿವಾಸಿ ಆರ್ಐ ನಿವಾಸಿ ಎಂಬಿವರನ್ನು, ಕಾಂಜಂಗಾಡ್ ಹಳೆ ಬಸ್ ನಿಲ್ದಾಣದ ಸಮೀಪ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಕಾಣಿಸಿಕೊಂಡ ಇಬ್ಬರನ್ನು, ಕಲ್ಲೂರವಿ ಮತ್ತು ಪಡಗಲ್ನಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಕಾಣಿಸಿಕೊಂಡ 2 ವ್ಯಕ್ತಿಗಳನ್ನು ಹೊಸದುರ್ಗ ಪೊಲೀಸರು ಬಂಧಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಂದ್ರ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇಫ್ತಿಕರ್ ಅಹಮದ್ ಅವರಿಗೆ ಸಸ್ಪೆನ್ಷನ್. ಕಣ್ಣೂರಿನಲ್ಲಿ ಯುವತಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿರುವುದಕ್ಕೆ ಬಂಧಿತರಾದ ಹಿನ್ನೆಲೆಯಲ್ಲಿ ಕೇಂದ್ರ ವಿಶ್ವವಿದ್ಯಾನಿಲಯವು ಇಫ್ತಿಕರ್ ಅಹಮದ್ ಅವರನ್ನು ತನಿಖೆಗೆ ಒಳಪಡಿಸಿ ಸಸ್ಪೆಂಡ್ ಮಾಡಿದೆ. ಕಣ್ಣೂರಿನ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಮಲಪುರ ನಿವಾಸಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪೆರಿಯ ಕೇಂದ್ರ ವಿಶ್ವವಿದ್ಯಾನಿಲಯದ ಅಧ್ಯಾಪಕ ಇಫ್ತಿಕರ್ ಅಹಮದ್ ರವರನ್ನು ತನಿಖೆಗಾಗಿ ಸಸ್ಪೆಂಡ್ ಮಾಡಲಾಯಿತು. ಮೇ 13ರಂದು ಕಣ್ಣೂರಿನ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿರುವ ವೇವ್ ಪೂಲ್ಗೆ ಕುಟುಂಬದೊಂದಿಗೆ ಬಂದ ಮಲಪುರ ನಿವಾಸಿ 22 ವರ್ಷದ ಯುವತಿ ಇಫ್ತಿಕರ್ ಅಹಮದ್ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವುದು. ಕುಟುಂಬ ಸಮೇತ ಡಾಕ್ಟರ್ ಇಫ್ತಿಕರ್ ಅಹಮದ್ ಕೂಡ ಬಂದಿದ್ದರು. ವಾಟರ್ ಥೀಮ್ ಪಾರ್ಕ್ನಲ್ಲಿ ಕೃತಕಾಲೆಯಲ್ಲಿ ಆಟವಾಡುತ್ತಿದ್ದಾಗ ಯುವತಿಯನ್ನು ಸ್ಪರ್ಶಿಸಿದ್ದಾನೆ ಎಂಬುದು ದೂರು. ಯುವತಿ ತಕ್ಷಣ ವೇವ್ ಪೂಲ್ನಿಂದ ಹೊರಬಂದು ತಳಿಪರಂ ಪೊಲೀಸರಿಗೆ ದೂರವಾಣಿ ಮೂಲಕ ದೂರು ನೀಡಿದ್ದಾಳೆ. ಪೊಲೀಸರು ಆಗಮಿಸಿ ಯುವತಿಯ ಹೇಳಿಕೆಯನ್ನು ತೆಗೆದುಕೊಂಡ ನಂತರ ಇಫ್ತಿಕರ್ನನ್ನು ಬಂಧಿಸಿ ತಳಿಪರಂ ಜುಡಿಷಿಯಲ್ ಪ್ರಥಮ ದರ್ಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಈ ಅಧ್ಯಾಪಕ ಈಗ ರಿಮಾಂಡ್ನಲ್ಲಿದ್ದಾರೆ. ಕೇಂದ್ರ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಿಗೆ ರಿಮಾಂಡ್ ವರದಿ ಲಭಿಸಿದ ಆಧಾರದ ಮೇಲೆ ಮುಂದಿನ ನಿರ್ಧಾರದವರೆಗೆ ಅಧ್ಯಾಪಕನನ್ನು ಅಮಾನತುಗೊಳಿಸಲಾಗಿದೆ. ಕೇಂದ್ರ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ತುಲನಾತ್ಮಕ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಇಫ್ತಿಕರ್. ಪಾಳಂಗಡಿ ಏರಿಪುರಂ ನಿವಾಸಿ ಡಾಕ್ಟರ್ ಬಿ ಇಫ್ತಿಕರ್ ಅಹಮದ್ ವಿರುದ್ಧ ಈ ಹಿಂದೆಯೂ ದೂರುಗಳಿದ್ದವು. ತಿಂಗಳ ಹಿಂದೆ ಬೇಕಲ ಪೊಲೀಸರು ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದಕ್ಕೆ ಇಫ್ತಿಕರ್ ವಿರುದ್ಧ ಪ್ರಕರಣ ದಾಖಲಿಸಿದ್ದರು. ಘಟನೆಯ ನಂತರ ಅವರನ್ನು ಅಮಾನತುಗೊಳಿಸಲಾಗಿತ್ತು. ಇತ್ತೀಚೆಗೆ ಮರು ಸೇರ್ಪಡೆ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಾರಡ್ಕ ಸಹಕಾರಿ ಸೊಸೈಟಿ ವಂಚನೆ ಪ್ರಕರಣವನ್ನು ಜಿಲ್ಲಾ ಅಪರಾಧ ವಿಭಾಗಕ್ಕೆ ಹಸ್ತಾಂತರಿಸಲಾಗಿದೆ. 8 ಮಂದಿಯ ತಂಡ ನೇತೃತ್ವ ವಹಿಸಲಿದೆ. ಅದೇ ವೇಳೆ ಆರೋಪಿ ರದೇಶ್ ಗೋವಾಕ್ಕೆ ಪರಾರಿಯಾಗಿರುವುದಾಗಿ ಸೂಚನೆ. ಘಟನೆಯಲ್ಲಿ ಸಹಕಾರಿ ಇಲಾಖೆ ವರದಿ ಕೇಳಿದೆ. ಕಾರಡ್ಕ ಸಹಕಾರಿ ಸಂಘದಲ್ಲಿ ನಡೆದ ವಂಚನೆ ಪ್ರಕರಣವನ್ನು ಕಾಸರಗೋಡು ಜಿಲ್ಲಾ ಅಪರಾಧ ವಿಭಾಗಕ್ಕೆ ಹಸ್ತಾಂತರಿಸಲಾಯಿತು. ಕ್ರೈಂ ಬ್ರಾಂಚ್ ಡಿವೈಎಸ್ಪಿ ಶಿಬು ಪಾಪಚ್ಚನ್ ನೇತೃತ್ವದ ತಂಡವು ಪ್ರಕರಣದ ತನಿಖೆ ನಡೆಸಲಿದೆ.
ಆದೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಂಜಯ್ ಮತ್ತು ಮೇಲ್ಪರಂ ಇನ್ಸ್ಪೆಕ್ಟರ್ ಅರುಣ್ ಈ 8 ಸದಸ್ಯರ ತನಿಖಾ ತಂಡದಲ್ಲಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ರದೇಶ್ ಗೋವಾಕ್ಕೆ ಪರಾರಿಯಾಗಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭಿಸಿದೆ. ಕಳೆದ ದಿನಗಳಲ್ಲಿ ತನಿಖೆ ಕರ್ನಾಟಕ ಕೇಂದ್ರೀಕರಿಸಿಯಾಗಿತ್ತು. ಅದೇ ವೇಳೆ ಆರೋಪಿ ಇಲ್ಲಿಂದ ಪರಾರಿಯಾಗಿದ್ದಾನೆ. ಸಹಕಾರಿ ಇಲಾಖೆ ಘಟನೆಯಲ್ಲಿ ವರದಿ ಕೇಳಿದೆ. ಸಹಕಾರಿ ಕಾಯ್ದೆ 65ರ ಪ್ರಕಾರ ವಂಚನೆಗೆ ಸಂಬಂಧಿಸಿದಂತೆ 2 ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ಸಹಕಾರಿ ಇಲಾಖೆಯು ಕೋರಿದೆ. ಸಹಕಾರಿ ಸಂಘ ಜಾಯಿಂಟ್ ರಿಜಿಸ್ಟರ್ನ ಪ್ರಾಥಮಿಕ ತನಿಖೆಯಲ್ಲಿ 34ರಷ್ಟು ನಕಲಿ ಚಿನ್ನದ ಅಡವಿಟ್ಟ ಸಾಲ ನೀಡಿರುವುದಾಗಿ ಪತ್ತೆಯಾಗಿದೆ. ಕ್ಯಾಶ್ ಕ್ರೆಡಿಟ್ ಮೂಲಕ 1.9 ಕೋಟಿ ರೂಪಾಯಿಗಳನ್ನು ಹಿಂತೆಗೆದುಕೊಳ್ಳಲಾಗಿದೆ. 4.75 ಕೋಟಿ ವಂಚನೆ ನಡೆದಿರುವುದು ಪತ್ತೆಯಾಗಿದೆ. ಕಾರ್ಯದರ್ಶಿ ಮಾತ್ರ ಹೊಣೆಗಾರರಾಗಿದ್ದಾರೆ ಎಂಬುದು ತೀರ್ಮಾನ. ಅವಶ್ಯವಿದ್ದರೆ ತನಿಖೆಯನ್ನು ಇತರ ಬ್ಯಾಂಕ್ನ ಇತರ ಶಾಖೆಗಳಿಗೂ ವಿಸ್ತರಿಸಲು ಇಲಾಖೆ ನಿರ್ಧರಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರಡ್ಕ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಸಹಕಾರಿ ಸಂಘದಲ್ಲಿ 3 ವರ್ಷಗಳಿಂದ ನಡೆಯುತ್ತಿರುವ ವಂಚನೆಯ ಬಗ್ಗೆ ಇದುವರೆಗೆ ಸಹಕಾರಿ ಇಲಾಖೆಯ ಗಮನಕ್ಕೆ ಬಂದಿಲ್ಲ ಎಂದು ಹೇಳುತ್ತಿರುವುದು ನಂಬಲು ಸಾಧ್ಯವಿಲ್ಲ ಎಂದು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್. ಸಿಪಿಎಂ ನೇತೃತ್ವದ ಸಂಸ್ಥೆಗಳಲ್ಲಿ ಮಾತ್ರ ಇಂತಹ ವಂಚನೆಗಳು ನಡೆಯುತ್ತಿದೆ ಎಂದು ಪಿಕೆ ഫൈസൽ ആരോപിಸಿದರು. ഇപ്പോൾ കാരഡ്ക അഗ്രികൾച്ചർ വെൽഫെയർ സൊസൈറ്റിയിൽ നടന്ന തട്ടിപ്പിൽ നമ്മളിവിടെ പറയുന്നതെന്ന് വെച്ചാൽ അത് CPM പാർട്ടിയുടെ അറിവോടെയും അതോടൊപ്പം സഹകരണ വകുപ്പിലെ ജീവനക്കാരുടെ പൂർണ്ണ ഒത്താശയോടുകൂടിയും അതുപോലെ ആ സൊസൈറ്റി ഭരണസമിതിയുടെയും പൂർണ്ണ സമ്മതത്തോടു കൂടി അറിവോടും കൂടി നടന്ന ഒരു തട്ടിപ്പാണ് കാരഡ്ക അഗ്രികൾച്ചർ വെൽഫെയർ സൊസൈറ്റിയിൽ നടന്നിട്ടുള്ളത്. അതുമായി ബന്ധപ്പെട്ട് നടന്ന സംഭവത്തിൽ ഒട്ടനവധി തെളിവുകളുണ്ട്. നിങ്ങൾക്കറിയാം, 2 വർഷം മുമ്പ് തന്നെ ഇതുമായി ബന്ധപ്പെട്ട് ഈ തട്ടിപ്പുകളെല്ലാം ഈ തട്ടിപ്പുമായി ബന്ധപ്പെട്ടുള്ള കാര്യങ്ങൾ സഹകരണ ഡിപ്പാർട്ട്മെൻറ്റിലെ ജീവനക്കാർക്കറിയാം. കഴിഞ്ഞ ജനുവരി മുതൽ സഹകരണ ഡിപ്പാർട്ട്മെൻറ്റിലെ ജീവനക്കാർക്ക് നന്നായിട്ട് കാര്യങ്ങൾ അറിയാം. പക്ഷേ CPMൻ്റെ ഇടപെടൽ മൂലം സഹകരണ വകുപ്പിലെ ജീവനക്കാർ ഇത് പൂർണ്ണമായി, അതായത് JR ആയാലും AR ആയാലും അതിന് താഴെയുള്ള ഇൻസ്പെക്ടർമാരായാലും എല്ലാവരും ഈ തട്ടിപ്പിനെ മൂടി വെക്കുന്ന അല്ലെങ്കിൽ ഈ തട്ടിപ്പിനെ സംരക്ഷിക്കുന്ന ഒരു പിന്തുണയാണ് അവർക്ക് കൊടുത്തിട്ടുള്ളത്. പക്ഷെ കൃത്യമായി കഴിഞ്ഞ മാർച്ച് മാസത്തിൽ ഇവിടെ വ്യാജ സ്വർണ്ണ തട്ടിപ്പുമായി ബന്ധപ്പെട്ട കാര്യങ്ങളെക്കുറിച്ചും അതുപോലെ തന്നെ സ്വർണം തട്ടിക്കൊണ്ടുപോയ കാര്യങ്ങളെക്കുറിച്ചും കേരള ബാങ്കിൽ നിന്ന് ലഭിച്ച 1,90,00,000 രൂപ ക്രെഡിറ്റ് ലഭിച്ചതിനെക്കുറിച്ചും അത് തട്ടിക്കൊണ്ടതിനെക്കുറിച്ചെല്ലാം സഹകരണ വകുപ്പിലെ ജീവനക്കാർക്കും അതുപോലെ തന്നെ CPM ജില്ലാ നേതൃത്വത്തിനും ഈ സൊസൈറ്റി പ്രസിഡൻറ്റിനുൾപ്പെടെ ഭരണസമിതിക്കുൾപ്പെടെ എല്ലാവർക്കും അറിയാം. എന്നിട്ട് പോലും ഈ തട്ടിപ്പിനെ പൂർണ്ണമായി കൂട്ടുനിൽക്കുന്ന സമീപനവുമായാണ് ജില്ലയിലെ CPM നേതൃത്വവും അതോടൊപ്പം തന്നെ ഈ ഭരണസമിതി പ്രസിഡൻ്റ് ഉൾപ്പെടെ ഡയറക്ടർമാർ ഉൾപ്പെടെ എല്ലാവരും നിന്നിട്ടുള്ളത്. അതുകൊണ്ട് ഇവിടെ നമുക്ക് ആവശ്യപ്പെടുവാനുള്ളത്, ഇന്ത്യൻ നാഷണൽ കോൺഗ്രസ് പാർട്ടി ആവശ്യപ്പെടുന്നത്, ഇപ്പോൾ ഒരു സെക്രട്ടറി മാത്രമാണ് പ്രതി എന്ന് പറയുന്നു, സെക്രട്ടറി ഒളിവിൽ പോയി എന്ന് പറയുന്നു. അതല്ല, ഇതിൽ കൃത്യമായി വലിയൊരു കണ്ണികൾ, വൻ ബ്രാക്കറ്റ് ഇതിൻ്റെ പിന്നിലുണ്ട്. സെക്രട്ടറി മാത്രമല്ല പ്രതി, ഇതിലെ സൊസൈറ്റി പ്രസിഡൻറ്റ് CPMൻ്റെ ലോക്കൽ സെക്രട്ടറി കൂടിയായ സൂഫി ഇതിൽ പ്രതിയാണ്, ഡയറക്ടർമാർ പ്രതിയാണ്. ഈ തട്ടിപ്പിന് കൂട്ടുനിന്ന, ഈ തട്ടിപ്പ് ജനുവരി മാസം മുതൽ അറിയാവുന്ന ഉദ്യോഗസ്ഥന്മാരെ, ഇതിൻ്റെ പരിശോധനക്കെത്തിയ ഉദ്യോഗസ്ഥന്മാർ ഉൾപ്പെടെ ഇവരെയെല്ലാം ഇതിൽ പ്രതിയാക്കണമെന്നാണ് നമുക്ക് ആവശ്യപ്പെടാനുള്ളത്. ಸೇವೆಗೆ ಪ್ರವೇಶಿಸಿದ ಮೊದಲ ಮಹಿಳಾ ಅಗ್ನಿಶಾಮಕ ಅಧಿಕಾರಿ ಬಾವಿಗೆ ಬಿದ್ದ ಆಡಿನ ಮರಿಯನ್ನು ರಕ್ಷಿಸಿ ತಾರೆಯಾಗಿದ್ದಾರೆ. ಕಾಸರಗೋಡು ಫೈರ್ ಅಂಡ್ ರೆಸ್ಕ್ಯೂ ಸ್ಟೇಷನ್ ತಂಡದ ಮಹಿಳಾ ಅಗ್ನಿಶಾಮಕ ಅಧಿಕಾರಿ ಅರುಣಾ ಪಿ ನಾಯರ್ ಆಡಿನ ಮರಿಯನ್ನು ರಕ್ಷಿಸಿರುವುದು. ಸೇವೆಗೆ ಪ್ರವೇಶಿಸಿದ ಮೊದಲ ಮಹಿಳಾ ಅಗ್ನಿಶಾಮಕ ಅಧಿಕಾರಿ ಬಾವಿಗೆ ಬಿದ್ದ ಆಡಿನ ಮರಿಯನ್ನು ರಕ್ಷಿಸಿದರು. ಬುಧವಾರ ಮಧ್ಯಾಹ್ನವಾಗಿದೆ. ಉದುಮಾ ವೆಡಿಕುಂದ ಮೊಹಮ್ಮದ್ ಅಲಿ ಎಂಬವರ ಹಿತ್ತಿಲಿನಲ್ಲಿದ್ದ 50 ಅಡಿ ಆಳದ ಹಾಗೂ ನೀರಿರುವ ಬಾವಿಗೆ ಆಡಿನ ಮರಿ ಬಿದ್ದಿರುವುದು ಮಾಹಿತಿ ತಿಳಿದು ಬಂದ ಕಾಸರಗೋಡು ಫೈರ್ ಅಂಡ್ ರೆಸ್ಕ್ಯೂ ಸ್ಟೇಷನ್ ತಂಡದ ಮಹಿಳಾ ಅಗ್ನಿಶಾಮಕ ಅಧಿಕಾರಿ ಅರುಣಾ ಪಿ ನಾಯರ್ ರೆಸ್ಕ್ಯೂ ನೆಟ್ನಲ್ಲಿ ಇಳಿದು ಮೇಲಕ್ಕೆ ಎತ್ತಿದ್ದಾರೆ. ಅರುಣಾ ತಿರುವನಂತಪುರ ನಿವಾಸಿಯಾಗಿದ್ದಾರೆ. ಕಾಸರಗೋಡು ಜಿಲ್ಲೆಯ 3 ಮಹಿಳೆಯರು ಅಗ್ನಿಶಾಮಕ ದಳದ ಅಧಿಕಾರಿಗಳಾಗಿ ಕಾಸರಗೋಡು ಠಾಣೆಯಲ್ಲಿದ್ದಾರೆ.
ಎಲ್ಲ 4 ಮಂದಿ ಇಲ್ಲಿ ಟ್ರೈನಿಗಳಾಗಿದ್ದಾರೆ. ಅರುಣಾ ಪಿ ನಾಯರ್ ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಜೀವ ಉಳಿಸಲು ಬಾವಿಗೆ ಇಳಿದಿರುವುದು. ಕಾಸರಗೋಡು ಫೈರ್ ಅಂಡ್ ರೆಸ್ಕ್ಯೂ ಸ್ಟೇಷನ್ನ ಸಮೀಪದ 80 ಅಡಿ ಆಳ ಮತ್ತು ನೀರಿರುವ ಬಾವಿಯಲ್ಲಿ ಅರುಣಾ ಪಿ ನಾಯರ್ ಮತ್ತು ತರಬೇತಿಗಿರುವ ಇತರ 3 ಮಹಿಳಾ ಅಗ್ನಿಶಾಮಕ ರಕ್ಷಣಾಧಿಕಾರಿಗಳು ತರಬೇತಿಗಾಗಿ ರಾಪ್ ಲ್ಯಾಡರ್ನಲ್ಲಿ ಇಳಿದು ತರಬೇತಿ ನಡೆಸಿದ್ದರು. 30ರಂದು ನಿವೃತ್ತರಾಗಲಿರುವ ಠಾಣೆಯ ಹಿರಿಯ ಅಗ್ನಿಶಾಮಕ ಮತ್ತು ರಕ್ಷಣಾಧಿಕಾರಿ ಪೆರ್ಲಾ ನಿವಾಸಿ ಕೆವಿ ಮನೋಹರ್ ನೇತೃತ್ವದಲ್ಲಿ ತರಬೇತಿ ನಡೆಯಿತು. ಅದರ ಮರುದಿನವೇ ಮೊದಲ ಜೀವ ಉಳಿಸುವ ಕಾರ್ಯಾಚರಣೆ ನಡೆಯಿತು. ಕೆವಿ ಮನೋಹರನ್ ಅವರ ಸ್ಫೂರ್ತಿ ಬಾವಿಗೆ ಇಳಿಯಲು ಸಹಕಾರಿಯಾಗಿದೆ ಎಂದು ಅರುಣಾ ಹೇಳಿದರು. ತ್ರಿಶೂರ್ನ ಫೈರ್ ಅಂಡ್ ರೆಸ್ಕ್ಯೂ ಅಕಾಡೆಮಿಯಲ್ಲಿ ಫ್ಯಾಬ್ರಿಕೇಟೆಡ್ ಬಾವಿಯಲ್ಲಿ ಇಳಿದು ತರಬೇತಿ ಪಡೆದಿದ್ದರು. ಅಲ್ಲಿ 6 ತಿಂಗಳ ತರಬೇತಿಯ ನಂತರ ಕಾಸರಗೋಡು ಫೈರ್ ಅಂಡ್ ರೆಸ್ಕ್ಯೂ ಜಿಲ್ಲಾ ಸ್ಟೇಷನ್ಗೆ ಮಾರ್ಚ್ 24ರಂದು ಅಗ್ನಿಶಾಮಕ ಮತ್ತು ರಕ್ಷಣಾ ಅಧಿಕಾರಿ ಟ್ರೈನಿಯಾಗಿ ಸೇರ್ಪಡೆಗೊಂಡಿದ್ದು ಸೆಪ್ಟೆಂಬರ್ 24ರವರೆಗೆ ತರಬೇತಿ ನಡೆಯಲಿದೆ. ಜಿಲ್ಲಾಧಿಕಾರಿಗಳಾದ ಟಿ ಸಂತೋಷ್ ಕುಮಾರ್, ಕೆವಿ ಮನೋಹರನ್ ಅವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಾಯವನ್ನು ನೀಡುತ್ತಿದ್ದಾರೆ ಎಂದು ಅರುಣಾ ಹೇಳಿದರು. ಶಂಕರಂಬಾಡಿಯ ಪ್ರೀತಿ ಪ್ರಕಾಶ್, ಮುನ್ನಾಡ್ನ ಪ್ರಮೀಳಾ ಶ್ರೀಜಿಶ, ಕಂಬಲ್ಲೂರು ನಿವಾಸಿ ಅನುಶ್ರೀ ಎಂಬಿವರು ಇತರ 3 ಫೈರ್ ಆ್ಯಂಡ್ ರೆಸ್ಕ್ಯೂ ಆಫೀಸರ್ಗಳು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜನಶ್ರೀ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಉಮ್ಮನ್ಚಾಂಡಿ ಸ್ಮೃತಿ ಕೇಂದ್ರದ ಉದ್ಘಾಟನೆ ಹಾಗೂ ಮಾಜಿ ಡಿಸಿಸಿ ಅಧ್ಯಕ್ಷ ಗಂಗಾಧರನ್ ನಾಯರ್ ಅವರ ಸಂಸ್ಮರಣೆಯನ್ನು ಆಯೋಜಿಸಲಾಯಿತು. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಜನಶ್ರೀ ಚೇರ್ಮನ್ ಎಂಎಂ ಹಾಸನ್ ಉದ್ಘಾಟಿಸಿದರು. ಜನಶ್ರೀ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಉಮ್ಮನ್ಚಾಂಡಿ ಸ್ಮೃತಿ ಕೇಂದ್ರದ ಉದ್ಘಾಟನೆ ಹಾಗೂ ಮಾಜಿ ಡಿಸಿಸಿ ಅಧ್ಯಕ್ಷ ಗಂಗಾಧರನ್ ನಾಯರ್ ಸಂಸ್ಮರಣೆಯನ್ನು ಆಯೋಜಿಸಲಾಯಿತು. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಾಗಿತ್ತು ಕಾರ್ಯಕ್ರಮ. ಜನಶ್ರೀ കേന്ദ്ര സമിതി ചെയർമാൻ എം ഹസൻ ഉദ്ഘാടിಸಿದರು. നമ്മൾ പാവപ്പെട്ട ഇടത്തരക്കാരായ ആളുകളെ സംഘടിപ്പിച്ച് അവരുടെ ജീവിതം മെച്ചപ്പെടുത്താൻ, അവരുടെ കുടുംബക്ഷേമം മുൻനിർത്തി തൊഴിൽ സൗകര്യങ്ങൾ ഉണ്ടാക്കാൻ, അതോടൊപ്പം തന്നെ അവർക്ക് സ്വന്തമായി വരുമാനമുണ്ടാക്കാൻ, ആ തുച്ഛമായ വരുമാനത്തിൽ നിന്ന് സഹജീവികൾ തളർന്നു വീഴുമ്പോൾ, അവരുടെ ജീവിതം തകരുമ്പോൾ അവരെ സഹായിക്കാനുള്ള ഈ ജീവകാരുണ്യ പ്രവർത്തനങ്ങൾ ഏറ്റെടുക്കുക എന്ന് പറയുന്നത് വളരെ 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 ആളുകൾക്ക് സഹായം നൽകുന്നതാണ്. ಜಿಲ್ಲಾ ಚೇರ್ಮನ್ ಕೆ ನೀಲಕಂಠನ್ ಅಧ್ಯಕ್ಷತೆ ವಹಿಸಿದ್ದರು. ಜನಶ್ರೀ ರಾಜ್ಯ ಸಮಿತಿ ಸದಸ್ಯ ಎಂ ಕುಂಜಂಬು ನಾಯರ್ ಸ್ವಾಗತಿಸಿದರು. ಮುಸ್ಲಿಂ ಲೀಗ್ ಜಿಲ್ಲಾ ಅಧ್ಯಕ್ಷ ಕಲ್ಲಟ್ರ ಮಾಹಿನ್ ಹಾಜಿ, ಕೆಪಿ ಕುഞ്ഞിക്കണ്ണൻ, ಹಕೀಂ ಕುನ್ನಿಲ್, ಖಾದರ್ ಮಾಂಗಾಡ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಹೊಲಿಗೆ ಯಂತ್ರ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕುಂಬಳೆ ವ್ಯಾಪಾರಿ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು. ಕೇರಳ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಹೊಲಿಗೆ ಯಂತ್ರ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕುಂಬಳೆ ವ್ಯಾಪಾರಿ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಕೆಎಸ್ಟಿಎ ಮಂಜೇಶ್ವರ ತಾಲೂಕು ಸಮಿತಿ ಅಧ್ಯಕ್ಷ ರಾಮಪುಯಕಂಡ ಅಧ್ಯಕ್ಷತೆ ವಹಿಸಿದ್ದರು. ಕೆಎಸ್ಟಿಎ ಮಾಜಿ ರಾಜ್ಯಾಧ್ಯಕ್ಷ ರಾಮಂಚನಿಕರ, ಸೂರಜ್ ಸಿ ಬದಿಯಡ್ಕ, ಪಿಯು ಶಂಕರನ್ ಮುಖ್ಯ ಭಾಷಣ ಮಾಡಿದರು. ജാതി മതം രാഷ്ട്രീയ ഭേദമില്ലാതെ ഒരൊറ്റൊരു സംഘടനയാണ് കേരള KSTA. നമ്മൾ 2 വർഷം മുമ്പ് നമ്മളെ താലൂക്ക് കൺവെൻഷനിൽ MLAനെ വിളിച്ചിട്ടുണ്ടായിരുന്നു. അന്ന് നമ്മളെ പാവപ്പെട്ട തയ്യൽ തൊഴിലാളികൾക്ക് MLAയോട് ഒരു 10 മിഷൻ ഞങ്ങൾ ചോദിച്ചിട്ടുണ്ടായിരുന്നു. അത് MLA അന്ന് തന്നെ അത് അപ്പം തന്നെ പറഞ്ഞ് അത് ഞാൻ ഏറ്റെടുത്തു. അങ്ങനെ MLA ഈ പ്രാവശ്യം 5 മിഷന് നമുക്ക് അനുകൂലിച്ചിട്ടുണ്ട്. ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಕುಂಬಳೆಯವರನ್ನು ಸನ್ಮಾನಿಸಲಾಯಿತು. ಯಶೋಧ ಕೆ, ರುಕ್ಮಿಣಿ, ಬಾಲಕೃಷ್ಣ ಶೆಟ್ಟಿ, ಶಂಕರನ್ ಅಣಂಗೂರು ಶುಭ ಹಾರೈಸಿದರು. ಸತೀಶ್ ಎಂ ಸ್ವಾಗತಿಸಿ, ದಯಾನಂದ್ ಎಂ ಧನ್ಯವಾದವಿತ್ತರು. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ಮದೂರು ಬಂಟರ ಸಮಿತಿ ವತಿಯಿಂದ ಮದೂರಿನ ಪರಕಿಲದಲ್ಲಿ ನಿರ್ಮಿಸಲಾದ ಸಂಘದ ನೂತನ ಮಾನಕ್ಕು ಕೊರಗಪ್ಪ ಆಳ್ವ ಕಾರ್ಯಾಲಯ ಭವನದ ಉದ್ಘಾಟನೆ ಹಾಗೂ ಬಯಲು ರಂಗಮಂದಿರದ ಲೋಕಾರ್ಪಣೆ ಅದ್ದೂರಿಯಾಗಿ ನಡೆಯಿತು. ಮಂಗಳೂರು ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮದೂರು ಬಂಟರ ಸಮಿತಿ ವತಿಯಿಂದ ಮದೂರಿನ ಪರಕಿಲದಲ್ಲಿ ನಿರ್ಮಿಸಲಾದ ಸಂಘದ ನೂತನ ಮಾನಕ್ಕು ಕೊರಗಪ್ಪ ಆಳ್ವ ಕಾರ್ಯಾಲಯ ಭವನದ ಉದ್ಘಾಟನೆ ಹಾಗೂ ಬಯಲು ರಂಗಮಂದಿರದ ಲೋಕಾರ್ಪಣೆ ಅದ್ದೂರಿಯಾಗಿ ನಡೆಯಿತು. ಮಂಗಳೂರು ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಾಲಯ ಭವನವನ್ನು ಬೆಂಗಳೂರು ಬಂಟರ ಸಂಘದ ಸದಾನಂದ ಸುಲಯ ಉದ್ಘಾಟಿಸಿದರು. ಬಯಲು ರಂಗಮಂದಿರವನ್ನು ಚಲನಚಿತ್ರ ನಟ ಹಾಗೂ ಪ್ರಶಸ್ತಿ ವಿಜೇತ ನಿರ್ದೇಶಕ ಶಿವಧ್ವಜ ಶೆಟ್ಟಿ ಲೋಕಾರ್ಪಣೆಗೊಳಿಸಿದರು. ಬಂಟರ ಸಂಘದ ಮದೂರು ಸಮಿತಿ ಅಧ್ಯಕ್ಷ ರಾಮಕೃಷ್ಣ ಆಳ್ವ ಅಧ್ಯಕ್ಷತೆ ವಹಿಸಿದ್ದರು. ಮಹಿಳಾ ಘಟಕದ ಅಧ್ಯಕ್ಷೆ ನಾಟಿ ವೈದ್ಯೆ ಯಮುನಾ ಎಸ್ ಶೆಟ್ಟಿ, ನಿವೃತ್ತ ವಿಜಯ ಬ್ಯಾಂಕ್ ಅಧಿಕಾರಿ ಮಹಾಬಲ ಶೆಟ್ಟಿ, ಶ್ಯಾಮಲಾ ಎಂ ಶೆಟ್ಟಿ ಅತಿಥಿಗಳನ್ನು ಶಾಲು ಹೊದಿಸಿ ಸ್ವಾಗತಿಸಿದರು. ವಕೀಲರುಗಳಾದ ಸದಾನಂದ ರೈ, ಮಹಾಬಲ ಶೆಟ್ಟಿ ಕೂಡ್ಲು, ನಿವೃತ್ತ ಮುಖ್ಯ ಶಿಕ್ಷಕ ಎಸ್ಎನ್ ರಾಮಶೆಟ್ಟಿ ಸಿರಿಬಾಗಿಲು ಶುಭ ಹಾರೈಸಿ ಮಾತನಾಡಿದರು.
ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಸಚಿವ ಡಾಕ್ಟರ್ ಎ ಸುಬ್ಬಣ್ಣರೈ, ಪ್ರಶಸ್ತಿ ವಿಜೇತ ಪತ್ರಕರ್ತ ರಾಜೇಶ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಪಡೆದ ಮದನ ರೈ ಅವರನ್ನು ಸನ್ಮಾನಿಸಲಾಯಿತು. ಕಾಸರಗೋಡು ವಲಯ ಬಂಟರ ಸಂಘದ ಅಧ್ಯಕ್ಷ ಸುಬ್ಬಣ್ಣ ಆಳ್ವ ಕುಚಿಕಾಡ್ ಸನ್ಮಾನಿತರನ್ನು ಪರಿಚಯಿಸಿದರು. ಡಾಕ್ಟರ್ ವಿದ್ಯಾಮೋಹನದಾಸ್ ರೈ ಬಂಟರ ಸಂಸ್ಕೃತಿ ಸಂಪ್ರದಾಯದ ಕುರಿತು ಉಪನ್ಯಾಸ ನೀಡಿದರು. ಅಶೋಕ್ ರೈ ಸೂರ್ಲು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮದೂರು ಬಂಟರ ಸಂಘದ ನೂತನ ಕಾರ್ಯಾಲಯ ಭವನ, ಬಯಲು ರಂಗಮಂದಿರದ ನಿರ್ಮಾಣಕ್ಕೆ ಸಹಕಾರ ನೀಡಿದ ಹಲವು ಮಹನೀಯರು ಮತ್ತು ಮಾತೆಯರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಬಂಟರ ಸಂಘದ ವಿವಿಧ ಘಟಕಗಳ ಅಧ್ಯಕ್ಷರುಗಳಾದ ಬಾಬುರೈ ಗಂಗಿಕುಳ್ಳು, ನಾರಾಯಣ ಶೆಟ್ಟಿ ಸಿರಿಬಾಗಿಲು, ಬಾಲಕೃಷ್ಣ ಮದೂರು, ಪುರಂದರ ಶೆಟ್ಟಿ ಮಾಯಿಪಾಡಿ ಉಪಸ್ಥಿತರಿದ್ದರು. ರೋಹಿತಾಕ್ಷಿ ಬಿ ರೈ ಕಾರ್ಯಕ್ರಮವನ್ನು ನಿರೂಪಿಸಿದರು. ಜಯಲಕ್ಷ್ಮಿ ಅಡಪ, ಚಿತ್ರಲೇಖ ರೈ, ಲೀಲಾವತಿ ಎಸ್ ಆಳ್ವ ಕಾರ್ಯಕ್ರಮ ನಿರ್ವಹಣೆಗೆ ಸಹಕರಿಸಿದರು. ರಮೇಶ್ ಶೆಟ್ಟಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ಕಾಂಜಂಗಾಡ್ ಮಾವುಂಗಲ್ನಲ್ಲಿ ಪ್ರತಿಭಟನಾ ಧರಣಿಯನ್ನು ಆಯೋಜಿಸಲಾಯಿತು. ಮಾವುಂಗಲ್ ಕಾಂಜಂಗಾಡ್ ರಸ್ತೆಯಲ್ಲಿ ಅಂಡರ್ ಪಾಸ್ ನಿರ್ಮಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಧರಣಿ ನಡೆಸಲಾಗಿರುವುದು. ಕಾಂಜಂಗಾಡ್ ಭಾಗದಿಂದ ಮಾವುಂಗಲ್ಗೆ ಪ್ರವೇಶಿಸುವ ಜಂಕ್ಷನ್ನಲ್ಲಿ ಅಂಡರ್ ಪಾಸ್ ನಿರ್ಮಿಸಬೇಕು. ಮಾವುಂಗಲ್ ಜಂಕ್ಷನ್ನಿಂದ ಫ್ಲೈಓವರ್ ವರೆಗಿರುವ ಭಾಗದಲ್ಲಿ 9 ಮೀಟರ್ ಅಗಲದ ಡಬಲ್ ಲೈನ್ ಸರ್ವಿಸ್ ರೋಡ್ ನಿರ್ಮಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ಮಾವುಂಗಲ್ನಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಕ್ರಿಯಾ ಸಮಿತಿ ಪ್ರಧಾನ ಸಂಚಾಲಕ ಎ ವೇಲಾಯುಧನ್ ಉದ್ಘಾಟಿಸಿದರು. ഈ മാവുകാർ കൂടി നടന്നുപോകുന്ന ദേശീയപാത ഈ ടൗണിൽ രണ്ടായി തിരിച്ചുകൂടാൻ പോകുന്നതിന് തിരിച്ചറിവുണ്ട്. ഇവിടെ വരാൻ പോകുന്ന മേൽപ്പാലം ഈ ടൗണിൽ മുഴുവനായിട്ടും ഉൾപ്പെടുന്നതായിട്ട് മനസ്സിലാക്കിയപ്പോൾ 2022 സെപ്റ്റംബർ മാസത്തിൽ ഏതാണ്ട് 2 വർഷം മുമ്പ് ഈ ആക്ഷൻ കമ്മിറ്റി നിലവിൽ വന്ന് പ്രവർത്തനം ആരംഭിക്കുകയാണ്. അതിന് ജനറൽ ഒരുപാട് ഓഫീസുകൾ കഴിഞ്ഞതിന്റെ അനുഭവത്തിന്റെ അടിസ്ഥാനത്തിൽ ഒരുപാട് കാര്യങ്ങൾ നിങ്ങളുടെ മുമ്പിൽ അറിയിക്കാൻ കടന്നു വന്നില്ല. വിശദമായി ഈ കമ്മിറ്റി കഴിഞ്ഞ 2 വർഷക്കാലമായി പ്രവർത്തിച്ചു വരികയാണ്. ಸಮಿತಿ ಚೇರ್ಮನ್ ಸುಕುಮಾರನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಆಕ್ಷನ್ ಸಮಿತಿ ಪದಾಧಿಕಾರಿಗಳಾದ ಬಾಬು, ಪದ್ಮನಾಭನ್ ಮುಂತಾದವರು ಮಾತನಾಡಿದ್ದರು. ಪ್ರದೀಪ್ ಕುಮಾರ್ ಮಾವುಂಗಲ್ ಸ್ವಾಗತಿಸಿ ವೈಶಾಖ್ ಮಾವುಂಗಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡನಕಾಡ್ನಲ್ಲಿ 10 ವರ್ಷದ ಬಾಲಕಿಯ ಮೇಲೆ ನಡೆದ ದೌರ್ಜನ್ಯ, ಆರೋಪಿಯನ್ನು ಪತ್ತೆ ಮಾಡಲು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದಾರೆ ಪೊಲೀಸರು. ಕೇಂದ್ರ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇಫ್ತಿಕರ್ ಅಹಮದ್ ಅವರಿಗೆ ಸಸ್ಪೆನ್ಷನ್, ಕೇಂದ್ರ ವಿಶ್ವವಿದ್ಯಾನಿಲಯ ತನಿಖೆಗೆ ಒಳಪಡಿಸಿ ಸಸ್ಪೆಂಡ್ ಮಾಡಿರುವುದು. ಕಾರಡ್ಕ ಸಹಕಾರಿ ಸೊಸೈಟಿ ವಂಚನೆ ಪ್ರಕರಣ ಜಿಲ್ಲಾ ಅಪರಾಧ ವಿಭಾಗಕ್ಕೆ ಹಸ್ತಾಂತರ. ಕಾರಡ್ಕ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಸಹಕಾರಿ ಸಂಘದಲ್ಲಿ 3 ವರ್ಷಗಳಿಂದ ನಡೆಯುತ್ತಿರುವ ವಂಚನೆ ಇದುವರೆಗೆ ಸಹಕಾರಿ ಇಲಾಖೆಯ ಗಮನಕ್ಕೆ ಬಂದಿಲ್ಲ ಎಂದು ಹೇಳುತ್ತಿರುವುದು ನಂಬಲು ಸಾಧ್ಯವಿಲ್ಲ ಎಂದು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್. ಸೇವೆಗೆ ಪ್ರವೇಶಿಸಿದ ಮೊದಲ ಮಹಿಳಾ ಅಗ್ನಿಶಾಮಕ ಅಧಿಕಾರಿ ತಾರೆಯಾಗಿದ್ದಾರೆ. ಬಾವಿಗೆ ಬಿದ್ದ ಆಡಿನ ಮರಿಯನ್ನು ರಕ್ಷಿಸಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.